ಮಿತ್ರರೇ ನಮಸ್ಕಾರ. ಮಿತ್ರರೇ, 2025ನೇ ಇಸವಿ ಇದೆಯಲ್ಲ, ಈ ಇಡೀ ವರ್ಷವೂ ಕೂಡ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿದೆ. ಎರಡನೇ ಮಹಾಯುದ್ಧದ ಬಳಿಕ ಇಷ್ಟೊಂದು ಯುದ್ಧಗಳು ಒಂದೇ ವರ್ಷದಲ್ಲಿ ಸಂಭವಿಸಿರಲಿಲ್ಲ. ಆ ಪ್ರಮಾಣದಲ್ಲಿ ಯುದ್ಧಗಳು ನಡೆದಿದ್ದಾವೆ. ಈಗ ವರ್ಷ ಕೊನೆಯಾಗ್ತಾ ಇದೆಯಲ್ಲ, ಈ ಸಂದರ್ಭದಲ್ಲೂ ಕೂಡ ಎರಡು ಪರಸ್ಪರ ಮಿತ್ರ ದೇಶಗಳು ಕಚ್ಚಾಟಕ್ಕೆ ಇಳಿದಿದ್ದಾವೆ. ಯುದ್ಧ ಆರಂಭವಾಗುವಂಥ ಲಕ್ಷಣ ಕಾಣ್ತಾ ಇದೆ. ಒಂದು ದೇಶವಂತೂ ಏರ್ ಸ್ಟ್ರೈಕ್ ಮಾಡಿದೆ. ಇದು ಇಸ್ಲಾಮಿಕ್ ವರ್ಲ್ಡ್ನಲ್ಲಿ ದೊಡ್ಡ ಆತಂಕವನ್ನು ಹುಟ್ಟುಹಾಕಿದೆ. ಇಸ್ಲಾಮಿಕ್ ರಾಷ್ಟ್ರಗಳು ಕಕ್ಕಾವಿಕ್ಕಿಯಾಗಿದ್ದಾವೆ. ಯಾಕೆ ಕೇಳಿದ್ರೆ, ಘರ್ಷಣೆ ಏರ್ಪಟ್ಟಿರುವಂತಹದ್ದು ಒಂದು ಕಡೆ ಸೌದಿ ಅರೇಬಿಯಾ, ಇನ್ನೊಂದು ಕಡೆ UAE ನಡುವೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು. ಎರಡೂ ಕೂಡ ಅತ್ಯಂತ ಮಿತ್ರ ದೇಶಗಳಲ್ವಾ, ಅಣ್ಣ ತಮ್ಮ ಇದ್ದಂಗಿದ್ರು. ಈಗ ಹೇಗೆ ಯುದ್ಧ ಶುರುವಾಗೋದಕ್ಕೆ ಸಾಧ್ಯ? ಅಣ್ಣ ತಮ್ಮಂದಿರಂತಿದ್ದಂತಹ ಸೌದಿ ಅರೇಬಿಯಾ ಮತ್ತು UAE ಪರಸ್ಪರ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದ್ದಾವೆ. ಸೌದಿ ಅರೇಬಿಯಾವಂತೂ UAEಯನ್ನ ನೇರವಾಗಿ ಕೆಣಕಿದೆ. ಒಂದು ಏರ್ ಸ್ಟ್ರೈಕ್ ಕೂಡ ನಡೆದು ಹೋಗಿದೆ. ಇದು ಯಾರೂ ಊಹೆ ಮಾಡದಂತಹ ಒಂದು ಅಂತಾರಾಷ್ಟ್ರೀಯ ವಿದ್ಯಮಾನ. ಇದು ಇಲ್ಲಿಗೆ ತಣ್ಣಗಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ಬಹಳ ದೊಡ್ಡ ಯುದ್ಧಕ್ಕೆ ಕಾರಣವಾದರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹದೊಂದು ಪರಿಸ್ಥಿತಿ ಸೌದಿ ಅರೇಬಿಯಾ ಮತ್ತು UAEಯ ನಡುವೆ ನಿರ್ಮಾಣ ಆಗಿದೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಈಗ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಯಾಕೋಸ್ಕರವಾಗಿ ಈ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ, ಸೌದಿ ಅರೇಬಿಯಾ ಯಾಕೋಸ್ಕರವಾಗಿ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ, ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಅದು ಯಾಕೋ ಗೊತ್ತಿಲ್ಲ ಮಿತ್ರರೇ, ಈ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಕೊನೆಗೊಳ್ಳುವಂತಹ ಯಾವುದೇ ಲಕ್ಷಣಗಳು ಕೂಡ ಗೋಚರಿಸ್ತಾ ಇಲ್ಲ. ಇಸ್ರೇಲ್ ಮಾತ್ರ ಯುದ್ಧ ಮಾಡುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ಇದ್ದಕ್ಕಿದ್ದಂತೆ ಸೌದಿ ಅರೇಬಿಯಾ ಮತ್ತು UAE ಪರಮ ಮಿತ್ರ ದೇಶಗಳು, ಆ ದೇಶಗಳ ನಡುವೆಯೇ ಈಗ ಯುದ್ಧದ ವಾತಾವರಣ ನಿರ್ಮಾಣ ಆಗಿದೆ. ಸೌದಿ ಅರೇಬಿಯಾ ಒಂದು ಇಂಪಾರ್ಟೆಂಟ್ ಆದಂತಹ ಬಂದರನ್ನೇ ಉಡಾಯಿಸಿದೆ. ಆ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಡಿಸೆಂಬರ್ 30ರ ಮುಂಜಾನೆ ಯಮನ್ ದೇಶದ ಮುಕ್ಕಾಲ ಅನ್ನುವಂಥ ಬಂದರಿನ ಮೇಲೆ ದಿಢೀರಂತ ಏರ್ ಸ್ಟ್ರೈಕ್ ಆಗುತ್ತೆ. ಯಮನ್ ದೇಶಕ್ಕೆ 2 ಹಡಗಿನಲ್ಲಿ ಪೂರೈಕೆಯಾಗಿದ್ದಂಥ ಶಸ್ತ್ರಾಸ್ತ್ರಗಳ ಮೇಲೆ ಸೌದಿ ಅರೇಬಿಯಾ ಈ ಏರ್ ಸ್ಟ್ರೈಕ್ ಅನ್ನು ಮಾಡಿರುತ್ತೆ. ಇದನ್ನು ಹೇಳಿದಾಗ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರಬಹುದು. ಇಲ್ಲಿ ಸೌದಿ ಅರೇಬಿಯಾ ಯಮೆನ್ನ ಮುಕ್ಕಾಲ ಅನ್ನುವಂಥ ಬಂದರಿನ ಮೇಲೆ ದಾಳಿ ಮಾಡಿರುವಂಥದ್ದು. ಇದಕ್ಕೂ UAEಗೂ ಏನು ಸಂಬಂಧ? UAE ಮತ್ತು ಸೌದಿಯ ನಡುವೆ ಯಾಕೆ ಯುದ್ಧದ ವಾತಾವರಣ ನಿರ್ಮಾಣ ಆಗಬೇಕು? ಯುದ್ಧ ಆಗಬೇಕಾದ್ರೆ ಸೌದಿ ಮತ್ತು ಯಮೆನ್ ನಡುವೆ ಆಗಬೇಕಲ್ವಾ? ಯಮೆನ್ನ ಒಂದು ಭಾಗದಲ್ಲಿ ಹೌತಿಗಳಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಸೌದಿ ಅರೇಬಿಯಾ ಅದರ ಮೇಲೆ ದಾಳಿ ಮಾಡ್ತಲೇ ಇತ್ತು. ಇದೇನು ಹೊಸ ವಿಚಾರ ಅಂತ ನಿಮಗೆ ಅನಿಸ್ತಾ ಇರಬಹುದು. ಆದರೆ ಇದು ಟೋಟಲಿ ಹೊಸ ವಿಚಾರವೇ. ಸೌದಿ ಅರೇಬಿಯಾ ಈಗ ದಾಳಿ ಮಾಡಿರುವಂತಹದ್ದು UAEಯಿಂದ ಪೂರೈಕೆ ಆಗಿತ್ತು ಎನ್ನಲಾದಂತಹ ಶಸ್ತ್ರಾಸ್ತ್ರಗಳ ಮೇಲೆ. UAE ಯಾಕೆ ಯಮೆನ್ಗೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡಿತ್ತು ಅಂತ ನಿಮಗೆ ಹೇಳಬೇಕಾದ್ರೆ ಸ್ವಲ್ಪ ಇತಿಹಾಸವನ್ನು ತಿಳಿಸಬೇಕಾಗತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಸೌದಿ ಅರೇಬಿಯಾದ ದಕ್ಷಿಣದಲ್ಲಿರುವಂತಹ ಯಮನ್ ದೇಶ ಈಗಾಗಲೇ 2 ಭಾಗ ಆಗಿದೆ. ಒಂದು ಭಾಗವನ್ನು ಅಂದರೆ ಉತ್ತರ ಭಾಗವನ್ನು ಕಂಪ್ಲೀಟ್ ಆಗಿ ಹೂತಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಈ ಹೂತಿಗಳು ಇರಾನ್ನ ಫ್ರಾಕ್ಸಿಗಳು. ಈ ಹೂತಿಗಳು ಇಸ್ರೇಲನ್ನು ಕೆಣಕ್ತಾರೆ, ಇನ್ನೊಂದು ಕಡೆ ಸೌದಿ ಅರೇಬಿಯಾವನ್ನು ಕೆಣಕ್ತಾರೆ, ಮತ್ತೊಂದು ಕಡೆ ಅಮೆರಿಕದ ವಿರುದ್ಧವೂ ಕೂಡ ಹೇಳಿಕೆಯನ್ನು ಕೊಡ್ತಾರೆ. ಹೀಗಾಗಿ ಯಮೆನ್ನ ನಾರ್ತ್ ಭಾಗದಲ್ಲಿರುವಂತಹ ಹೂತಿಗಳ ಮೇಲೆ ಅಮೆರಿಕ ಆಗಾಗ ದಾಳಿ ಮಾಡ್ತಾ ಇರುತ್ತೆ. ಈ ಹಿಂದೆ ಸೌದಿ ಅರೇಬಿಯಾವು ಕೂಡ ಅನೇಕ ಬಾರಿ ದಾಳಿ ಮಾಡಿದೆ, ಇಸ್ರೇಲ್ ಕೂಡ ದಾಳಿ ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಸೌತ್ ಯೆಮೆನ್ ಇದೆಯಲ್ಲ, ಇಲ್ಲಿ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನು ಪಡೆದಂಥ ಒಂದು ಸರ್ಕಾರ ಇದೆ. ಆದರೆ ಇತ್ತೀಚಿನ ವರ್ಷದಲ್ಲಿ ಈ ಸೌತ್ ಯೆಮೆನ್ ಇದೆಯಲ್ಲ, ಇದು ಕೂಡ 2 ಭಾಗ ಆಗಿದೆ. ಅಂದ್ರೆ ಅಲ್ಲಿ 2 ಪ್ರತ್ಯೇಕ ಆಡಳಿತಗಳು ರೂಪುಗೊಂಡಿದ್ದಾವೆ. ಒಂದು ಪ್ರೆಸಿಡೆನ್ಷಿಯಲ್ ಕೌನ್ಸಿಲ್, ಇದಕ್ಕೆ ಸೌದಿ ಅರೇಬಿಯಾ ಬೆಂಬಲ ಕೊಡುತ್ತೆ. ಇನ್ನೊಂದು ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್, STC ಅಂತ ಇದನ್ನ ಕರೆಯಲಾಗುತ್ತೆ. ಇದಕ್ಕೆ UAE ಬೆಂಬಲ ಕೊಡುತ್ತೆ. ಈ 2 ಆಡಳಿತ ವ್ಯವಸ್ಥೆಯ ನಡುವೆ ಈಗ ಕಿತ್ತಾಟ ಆರಂಭಗೊಂಡಿದೆ. ಮಿತ್ರರೇ, ಇವರು ಮೊದಲಿನಿಂದಲೂ ಕೂಡ ಬದ್ಧ ವೈರಿಗಳೇ. ಆದರೆ ಹೂತಿಗಳ ವಿರುದ್ಧವಾಗಿ ಇವರಿಬ್ಬರೂ ಕೂಡ ಹೋರಾಟ ನಡೆಸ್ತಾ ಇದ್ರು. ಇನ್ನೊಂದು ಕಡೆಯಲ್ಲಿ ಈ ಹೂತಿಗಳಿದಾರಲ್ಲ, ಅವರ ವಿರುದ್ಧವಾಗಿ ಸೌದಿ ಅರೇಬಿಯಾವೂ ಇದೆ, ಅತ್ತ ಕಡೆಯಲ್ಲಿ UAE ಕೂಡ ಇದೆ. ಹೂತಿಗಳ ಮೇಲೆ ಯುದ್ಧ ಮಾಡೋದಕ್ಕೆ UAE ಕೂಡ ತನ್ನ ಸೇನೆಯನ್ನು ಕಳುಹಿಸಿತ್ತು. ಸೌದಿ ಅರೇಬಿಯಾ ಮತ್ತು UAE ಜಂಟಿಯಾಗಿ ಹೂತಿಗಳ ವಿರುದ್ಧವಾಗಿ ಸೈನಿಕ ಕಾರ್ಯಾಚರಣೆಯನ್ನು ಕೂಡ ಕೈಗೊಳ್ತಾ ಇತ್ತು. 2019ರವರೆಗೆ ಎಲ್ಲವೂ ಕೂಡ ಸರಿಯಾಗಿತ್ತು. ಹೂತಿಗಳ ವಿರುದ್ಧವಾಗಿ ಸೌದಿಯೂ ಹೋರಾಟ ಮಾಡ್ತಾ ಇತ್ತು, UAE ಕೂಡ ಯೆಮೆನ್ ನೆಲದಲ್ಲೇ ನಿಂತ್ಕೊಂಡು ಹೋರಾಟವನ್ನು ಮಾಡ್ತಾ ಇತ್ತು. ಆದರೆ 2019ರ ಬಳಿಕ ಪರಿಸ್ಥಿತಿ ಬದಲಾಗೋದಕ್ಕೆ ಶುರುವಾಯಿತು. UAE ಹಂತ ಹಂತವಾಗಿ STCಗೆ ತನ್ನ ಬೆಂಬಲವನ್ನು ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿತು. STC ತುಂಬಾ ಅಗ್ರೆಸಿವ್ ಆಗೋದಕ್ಕೆ ಶುರುವಾಯಿತು. ಅವರು ಈಗ ಟೋಟಲಿ ದಕ್ಷಿಣ ಯೆಮೆನ್ನ ಕಂಟ್ರೋಲ್ ಅನ್ನು ಪಡೆದುಕೊಂಡಿದ್ದಾರೆ. ತೀರಾ ಇತ್ತೀಚಿನ ಬೆಳವಣಿಗೆಯನ್ನು ಹೇಳೋದಾದ್ರೆ, ಡಿಸೆಂಬರ್ ತಿಂಗಳ ಆರಂಭದಲ್ಲಿ ಈ STC ಫೋರ್ಸ್ ಏನಿದೆ, ಅಂದ್ರೆ ಅವ್ರದ್ದೊಂದು ಸೈನಿಕ ಗುಂಪಿದೆಯಲ್ಲ, ಇವರು ಯೆಮೆನ್ನ ಅನೇಕ ಭಾಗಗಳಲ್ಲಿ ರಸ್ತೆಯಲ್ಲಿ ನಿಂತ್ಕೊಂಡು ಸೆಲೆಬ್ರೇಷನ್ ಅನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಇಡೀ ದಕ್ಷಿಣ ಯೆಮೆನ್ನಲ್ಲಿ ಇವರ ಪ್ರಭಾವ ಜಾಸ್ತಿ ಆಗ್ತಾ ಹೋಯಿತು. ಸೌದಿ ಅರೇಬಿಯಾಗ ಅನಿಸೋದಕ್ಕೆ ಶುರುವಾಯಿತು. ಇದೇ ರೀತಿಯಾಗಿ ಆಗಿದ್ದೆ ಆದ್ರೆ STC ಕೈಗೆ ಕಂಪ್ಲೀಟ್ ಯೆಮೆನ್ ಹೋಗ್ಬಿಡುತ್ತೆ. ಸೌದಿ ಅರೇಬಿಯಾಗೆ ಇದು ಇಷ್ಟ ಇಲ್ಲ.
ಯಾಕೆ ಕೇಳಿದ್ರೆ ಸೌದಿ ಅರೇಬಿಯಾ ಮತ್ತು ಯೆಮೆನ್ನ ನಡುವೆ 1300 ಕಿಲೋಮೀಟರ್ ಉದ್ದದ ಬಾರ್ಡರ್ ಇದೆ. ಸೌದಿಯ ಪಕ್ಕದಲ್ಲೇ ಇರುವಂತಹ ದೇಶ ಯೆಮೆನ್ನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದರ ನೇರ ಇಂಪ್ಯಾಕ್ಟ್ ಆಗುವಂಥದ್ದು ಸೌದಿ ಅರೇಬಿಯಾಗೆ. ಹಾಗೆ ನೋಡೋಕೆ ಹೋದರೆ UAEಗೂ ಯೆಮೆನ್ಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ಈ ಎರಡೂ ದೇಶಗಳು ಗಡಿಯನ್ನು ಕೂಡ ಹಂಚಿಕೊಂಡಿಲ್ಲ. ಆದರೆ UAE ಯಾಕಲ್ಲಿ ಬಂದು ಆಟ ಆಡ್ತಾ ಇದೆ ಕೇಳಿದ್ರೆ ಅವರಿಗೆ ಸೌತ್ ಯೆಮೆನ್ ಇದೆಯಲ್ಲ, ಇದೊಂದು ಬೇರೆ ದೇಶ ಆಗಬೇಕು. ಇದರಲ್ಲಿ UAEಯ ಇಂಟ್ರೆಸ್ಟ್ ಇದೆ. ಈಗ ಹೂತಿಗಳು ನಾರ್ತ್ ಯೆಮೆನ್ ಅನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರುವ ಕಾರಣದಿಂದಾಗಿ ಈ ಗಲ್ಫ್ ಆಫ್ ಅಡೆನ್ ಸಮುದ್ರ ಮಾರ್ಗ ಇದೆಯಲ್ಲ, ಇಲ್ಲಿ ವ್ಯಾಪಾರ ಮಾಡೋದಕ್ಕೆ UAEಗೆ ಅಭದ್ರತೆ ಉಂಟಾಗ್ತಾ ಇದೆ. ಒಂದು ವೇಳೆ ದಕ್ಷಿಣ ಯೆಮೆನ್ನಲ್ಲಿ ತನ್ನದೇ ಬೆಂಬಲಿತ ಒಂದು ಸರ್ಕಾರ ಬಂದಿದ್ದೇ ಆದ್ರೆ, ಅಂದ್ರೆ ಈ STCಗಳು ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ತನ್ನ ಪ್ರಭಾವ ಜಾಸ್ತಿ ಆಗುತ್ತೆ ಎನ್ನುವಂತದ್ದು UAEಯ ಲೆಕ್ಕಾಚಾರ. ಇದೇ ಕಾರಣದಿಂದಾಗಿ ಅವರು STCಗೆ ಬೆಂಬಲ ಕೊಡ್ತಾ ಇದ್ದಾರೆ. STC ಫೋರ್ಸ್ಗೆ ದೊಡ್ಡ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡಿದಂತಹ ಆರೋಪವನ್ನ ಸೌದಿ ಅರೇಬಿಯಾ ಮಾಡ್ತಾ ಇದೆ. ಹಾಗೆ ನೋಡೋಕೆ ಹೋದ್ರೆ ಈ ಮೊದಲು ದಕ್ಷಿಣ ಯೆಮೆನ್ನಲ್ಲಿ ಒಂದು ಪ್ರತ್ಯೇಕವಾದಂತಹ ದೇಶ ಇತ್ತು. 1967ರಿಂದ 1990ರವರೆಗೆ ಕೂಡ ಸೌತ್ ಯೆಮೆನ್ ಒಂದು ಸಪರೇಟ್ ದೇಶ ಆಗಿತ್ತು. ಅಲ್ಲಿ ಕಮ್ಯುನಿಸ್ಟರ ಆಡಳಿತ ಕೂಡ ಇತ್ತು. ಇಡೀ ಅರಬ್ ವರ್ಲ್ಡ್ನಲ್ಲಿ ಕಮ್ಯುನಿಸ್ಟರ ಆಡಳಿತ ಇದ್ದಂತಹ ಏಕೈಕ ದೇಶವಾಗಿ ದಕ್ಷಿಣ ಯೆಮೆನ್ ಇತ್ತು. ಆದರೆ 1990ರ ವೇಳೆಗೆ ಯೆಮೆನ್ ರಿಯೂನಿಫಿಕೇಶನ್ ಆಯಿತು. ಈ ಕಾರಣದಿಂದಾಗಿ ಒಂದೇ ಯೆಮೆನ್ ನಿರ್ಮಾಣ ಆಯಿತು. ಈಗೇನಾಗಿದೆ, ಸೌದಿ ಅರೇಬಿಯಾಗೆ ಒಂದೇ ಯೆಮೆನ್ ಇರಬೇಕು, ಅದು ತನ್ನ ಕಂಟ್ರೋಲ್ನಲ್ಲಿರಬೇಕು, ಅಲ್ಲಿರುವಂತಹ ಆಡಳಿತ ತಾನು ಹೇಳದಂತಹ ಮಾತನ್ನ ಕೇಳಬೇಕು. ಇದು ಸೌದಿ ಅರೇಬಿಯಾದ ಇಂಟ್ರೆಸ್ಟ್. ಆದರೆ ಯೆಮೆನ್ನಲ್ಲಿ ಸೌದಿ ಅರೇಬಿಯಾ ಅಂದುಕೊಂಡಂತೆ ಯಾವುದೂ ಆಗ್ತಾ ಇಲ್ಲ. ಒಂದು ಕಡೆ ಹೂತಿಗಳು ಬಂದು ಕೂತಿದ್ದಾರೆ, ಇನ್ನೊಂದು ಕಡೆ STC ಸಪರೇಟ್ ಆದಂತಹ ದೇಶ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಆ ದೇಶ ಆಗಿದ್ದೇ ಆದರೆ UAEಯ ಕೈ ಮೇಲಾಗುತ್ತೆ, UAEಯ ಪ್ರಭಾವ ಆ ರೀಜನ್ನಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಇದರ ವಿರುದ್ಧವಾಗಿ ಈಗ ಸೌದಿ ಅರೇಬಿಯಾ ಸಿಡಿದೆದ್ದಿದೆ. ಇದೊಂದು ರೀತಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ವಾತಾವರಣದ ಪರಿಸ್ಥಿತಿ ಇತ್ತು. ಆದರೆ ಈಗ ಏಕಾಏಕಿಯಾಗಿ ಸೌದಿ ಅರೇಬಿಯಾ UAEಯಿಂದ ಕಳುಹಿಸಲಾದಂತಹ ಶಸ್ತ್ರಾಸ್ತ್ರಗಳ ಮೇಲೆ ದಿಢೀರಂತ ಏರ್ ಸ್ಟ್ರೈಕ್ ಮಾಡಿದೆ. ಇಲ್ಲಿ ಸೌದಿ ಅರೇಬಿಯಾ ಕೇವಲ ಏರ್ ಸ್ಟ್ರೈಕ್ ಮಾಡಿ ಸುಮ್ಮನಾಗಿಲ್ಲ, ನೇರವಾಗಿ UAE ಹೆಸರನ್ನು ಹೇಳಿಯೇ ಅವರು ವಾರ್ನಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವಂತಹ ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವ UAEಯ ನಡೆ ಇದೆಯಲ್ಲ, ಇದು ಭಾರಿ ಡೇಂಜರಸ್. ಸೌದಿ ಅರೇಬಿಯಾದ ರಾಷ್ಟ್ರೀಯ ಹಿತಕ್ಕೆ ಇದು ವಿರುದ್ಧವಾಗಿದೆ. ಸೌದಿ ಅರೇಬಿಯಾದ ರಾಷ್ಟ್ರೀಯ ಹಿತಾಸಕ್ತಿಗೆ ಯಾವುದೇ ಥ್ರೆಟ್ ಎದುರಾದರೂ ಕೂಡ ಅದನ್ನು ನಾವು ರೆಡ್ ಲೈನ್ ಎಂದೇ ಭಾವಿಸ್ತೀವಿ. ಅದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಸೌದಿ ಕಿಂಗ್ಡಮ್ ಯಾವತ್ತೂ ಕೂಡ ಹಿಂದೇಟು ಹಾಕೋದಿಲ್ಲ. ನಮ್ಮ ವಿರುದ್ಧ ಯಾರೇ ಇದ್ರೂ ಕೂಡ ಅದನ್ನ ಸ್ತಬ್ಧಗೊಳಿಸೋದಕ್ಕೆ ನಾವು ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಅಂತೇಳಿ ಸೌದಿ ಅರೇಬಿಯಾ UAEಗೆ ತಿವಿದಿದೆ. ಆದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌದಿಯ ಆರೋಪವನ್ನ ತಿರಸ್ಕರಿಸಿದೆ. ನಾವು STCಗೆ ಬೆಂಬಲ ಕೊಟ್ಟಿಲ್ಲ, ಆರ್ಮ್ ಸಪೋರ್ಟ್ ಅನ್ನ ಕೂಡ ಮಾಡ್ತಾ ಇಲ್ಲ. ಸೌದಿಯ ವಿರುದ್ಧವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದೆ ಅನ್ನುವಂತಹದ್ದೇ ಸತ್ಯಕ್ಕೆ ದೂರವಾದಂತಹ ಮಾತು. ಯೆಮೆನ್ಗಾಗಿ UAEಯ ತ್ಯಾಗ ಬಲಿದಾನವನ್ನ ಒಮ್ಮೆ ನೆನಪು ಮಾಡಿಕೊಳ್ಳಿ ಅಂತೇಳಿ ಸೌದಿಗೆ UAEಯೂ ಕೂಡ ತಿರುಗೇಟನ್ನು ಕೊಟ್ಟಿದೆ. ಸದ್ಯ ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನ್ ಮಾಡಿದೆ ಅಂತಂದ್ರೆ ತನ್ನ ಎಲ್ಲಾ ಸೈನಿಕರನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ತೀರ್ಮಾನ ಮಾಡಿದೆ. ಅಂದ್ರೆ ಯೆಮೆನ್ನಿಂದ ಕಂಪ್ಲೀಟ್ ವಿಡ್ರಾ ಮಾಡ್ಬಿಡ್ತೀವಿ ಅಂತ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ಆದ್ರೆ ಇದು ಇಲ್ಲಿಗೆ ತಣ್ಣಗಾಗತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ ಯೆಮೆನ್ನ ವಿಚಾರದಲ್ಲಿ UAEಯ ಇಂಟ್ರೆಸ್ಟ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಅವರು ನೇರವಾಗಿ ಅಲ್ಲಿ ತನ್ನ ಸೇನೆಯನ್ನು ಇಡದೇ ಇದ್ರೂ ಕೂಡ STCಗೆ ಬ್ಯಾಕ್ ಡೋರ್ ಮೂಲಕವಾಗಿ ಬೆಂಬಲ ಕೊಟ್ಟರೆ ಸಾಕು, ಈ ಪರಿಸ್ಥಿತಿ ಇನ್ನಷ್ಟು ಉಲ್ಬಣಗೊಳ್ಳುತ್ತೆ. ಹಾಗಾದ್ರೆ UAE ಮತ್ತು ಸೌದಿ ಅರೇಬಿಯಾದ ನಡುವೆ ನೇರವಾಗಿ ಯುದ್ಧ ಆಗಿದ್ದೇ ಆದ್ರೆ ಯಾರು ಸ್ಟ್ರಾಂಗ್ ಆಗಿದ್ದಾರೆ? ಇಬ್ಬರ ಮಿಲಿಟರಿ ಸ್ಟ್ರೆಂತ್ ಏನು ನೋಡೋದಾದ್ರೆ UAEಗಿಂತ ಸೌದಿ ಅರೇಬಿಯಾದ ಮಿಲಿಟರಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಯಾಕೆ ಕೇಳಿದ್ರೆ ಸೌದಿ ಅರೇಬಿಯಾದ ಡಿಫೆನ್ಸ್ ಬಜೆಟ್ ಇದೆಯಲ್ಲ, ಇದು UAEಗಿಂತ 3 ಪಟ್ಟು ಜಾಸ್ತಿ ಇದೆ. ಸೌದಿಯ ವಾರ್ಷಿಕ ಡಿಫೆನ್ಸ್ ಬಜೆಟ್ $75 ಬಿಲಿಯನ್. ಅದೇ UAE ತನ್ನ ಮಿಲಿಟರಿಗಾಗಿ ಒಂದು ವರ್ಷಕ್ಕೆ $24.4 ಬಿಲಿಯನ್ ನಷ್ಟು ವೆಚ್ಚ ಮಾಡುತ್ತೆ. ಹೆಚ್ಚು ಮಿಲಿಟರಿ ವೆಚ್ಚ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಅತ್ಯಾಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿರುತ್ತೆ, ಸೈನಿಕರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿರುತ್ತೆ, ಟೋಟಲ್ ಸ್ಟ್ರೆಂತು ಕೂಡ ಜಾಸ್ತಿ ಇರುತ್ತೆ. ಹಾಗೆ ಮಿತ್ರರೇ, ಸೌದಿ ಅರೇಬಿಯಾದ ಬಳಿಯಲ್ಲಿ 4,80,000 ಆಕ್ಟಿವ್ ಸೈನಿಕರಿದ್ರೆ UAE ಬಳಿಯಲ್ಲಿ 1,50,000 ಆಕ್ಟಿವ್ ಸೈನಿಕರಿದ್ದಾರೆ. ಇನ್ನು ಸೌದಿ ಅರೇಬಿಯಾದ ಬಳಿಯಲ್ಲಿ 915 ಟ್ಯಾಂಕ್ಗಳಿದ್ರೆ UAE ಬಳಿಯಲ್ಲಿ ಕೇವಲ 354 ಟ್ಯಾಂಕ್ಗಳಿದ್ದಾವೆ. ಆದರೆ ಆರ್ಮಡ್ ವೆಹಿಕಲ್ಸ್ ವಿಚಾರದಲ್ಲಿ UAE ಸ್ವಲ್ಪ ಮುಂದಿದೆ. UAE ಬಳಿಯಲ್ಲಿ 8,372 ಆರ್ಮಡ್ ವೆಹಿಕಲ್ಸ್ ಇದ್ರೆ ಸೌದಿ ಅರೇಬಿಯಾದ ಬಳಿಯಲ್ಲಿ 7,329 ಆರ್ಮಡ್ ವೆಹಿಕಲ್ಸ್ ಇದಾವೆ. ಇನ್ನು ಸೌದಿ ಸೇನೆಯಲ್ಲಿ ಒಟ್ಟು 1,120 ಆರ್ಟಿಲರೀಸ್ಗಳಿದ್ರೆ UAE ಬಳಿಯಲ್ಲಿ 364 ಆರ್ಟಿಲರಿಗಳಿದಾವೆ. ಹಾಗೆ ಏರ್ಫೋರ್ಸ್ ನಲ್ಲೂ ಕೂಡ ಸೌದಿ ಅರೇಬಿಯಾದ ಸ್ಟ್ರೆಂತ್ ಜಾಸ್ತಿ ಇದೆ. UAE ಬಳಿಯಲ್ಲಿ ಕೇವಲ 136 ಮಲ್ಟಿರೋಲ್ ಜೆಟ್ಗಳು ಮಾತ್ರ ಇರೋದು. ಆದರೆ ಸೌದಿ ಅರೇಬಿಯಾದ ಬಳಿಯಲ್ಲಿ ಫೈಟರ್ ಜೆಟ್ಗಳು ಕೂಡ ಇದಾವೆ, ಮಲ್ಟಿರೋಲ್ ಜೆಟ್ಗಳಿದಾವೆ, ಅಟ್ಯಾಕಿಂಗ್ ಜೆಟ್ಗಳು ಕೂಡ ಇದಾವೆ. ಅಮೆರಿಕದ F-15 ಸೇರಿದಂತೆ ಯುರೋಪ್ನ ಅನೇಕ ಜೆಟ್ಗಳನ್ನ ಸೌದಿ ಅರೇಬಿಯಾ ಹೊಂದಿದೆ. ಆದರೆ ನೇವಿಯಲ್ಲಿ ಮಾತ್ರ UAE ಸ್ವಲ್ಪ ಸೌದಿಗಿಂತ ಮುಂದಿದ್ದಂತೆ ಕಾಣ್ತಾ ಇದೆ. UAEಯ ಬಳಿಯಲ್ಲಿ 83 ನೇವಲ್ ಫೋರ್ಸ್ಗಳಿದ್ರೆ ಸೌದಿಯ ಬಳಿಯಲ್ಲಿ ಕೇವಲ 36 ಮಾತ್ರ ಇದೆ.
ಹೀಗಾಗಿ ಓವರ್ ಆಲ್ ಸ್ಟ್ರೆಂತ್ ಅನ್ನು ನೋಡಿದ್ರೆ UAE ಸಾಕಷ್ಟು ವೀಕ್ ಇದೆ, ಸೌದಿಯ ಸ್ಟ್ರೆಂತ್ ಜಾಸ್ತಿ ಕಾಣ್ತಾ ಇದೆ. ಆದ್ರೆ ಮಿತ್ರರೇ, ಯುದ್ಧದ ಸನ್ನಿವೇಶದಲ್ಲಿ ಕೇವಲ ನಂಬರ್ಸ್ಗಳು ಮ್ಯಾಟರ್ ಆಗೋದಿಲ್ಲ. ಬ್ಯಾಕ್ ಸಪೋರ್ಟ್ ಯಾರದ್ದು ಸಿಗುತ್ತೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ ಸೌದಿ ಅರೇಬಿಯಾ ಮತ್ತು UAE ನಡುವೆ ಈ ರೀತಿಯ ಯುದ್ಧದ ವಾತಾವರಣ ಶುರುವಾಯಿತು, ಇತ್ತ ಕಡೆಯಲ್ಲಿ ಪಾಕಿಸ್ತಾನ ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದೆ. ಯಾಕೆ ಅಂತ ನಿಮಗೆ ಗೊತ್ತಾಗಿದೆ ಅಂತ ಭಾವಿಸಿದ್ದೀನಿ. ಕಾರಣ ಇಷ್ಟೇ, ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವೆ ಇತ್ತೀಚೆಗೆ ಡಿಫೆನ್ಸ್ ಒಪ್ಪಂದ ಆಗಿದೆ. ಅಂದರೆ ಸೌದಿ ಅರೇಬಿಯಾದ ಮೇಲಿನ ಎಲ್ಲಾ ದಾಳಿಯನ್ನ ಪಾಕಿಸ್ತಾನ ತನ್ನ ಮೇಲಿನ ದಾಳಿ ಅಂತಲೇ ಪರಿಗಣಿಸುತ್ತೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಮೇಲಿನ ಎಲ್ಲಾ ದಾಳಿಯನ್ನ ಸೌದಿ ಅರೇಬಿಯಾ ತನ್ನ ಮೇಲಿನ ದಾಳಿ ಅಂತ ಪರಿಗಣಿಸುತ್ತೆ. ಹೀಗಾಗಿ ಸೌದಿ ಮೇಲೆ UAE ದಾಳಿ ಮಾಡಿದ್ರೆ ಅದು ಪಾಕಿಸ್ತಾನದ ಮೇಲಿನ ದಾಳಿ ಆಗಿರುತ್ತೆ. ಅದಕ್ಕೆ ಪಾಕಿಸ್ತಾನ ರಿಯಾಕ್ಟ್ ಮಾಡಬೇಕು. ಪಾಕಿಸ್ತಾನ ರಿಯಾಕ್ಟ್ ಮಾಡೋದು ಅಂತಂದ್ರೆ ಹೇಗೆ? UAE ಮೇಲೆ ಸೌದಿ ಪರವಾಗಿ ಯುದ್ಧಕ್ಕೆ ಹೋಗಬೇಕು. ಆದರೆ ಪಾಕಿಸ್ತಾನದ ದುಸ್ಥಿತಿ ಏನು ಗೊತ್ತಾ? UAE ಕೊಡುವಂತಹ ಭಿಕ್ಷೆಯನ್ನ ಪಾಕಿಸ್ತಾನ ಪ್ರತಿ ವರ್ಷವೂ ಕೂಡ ಮಂಡಿ ಊರಿ ಸ್ವೀಕರಿಸುತ್ತೆ. ಕೇವಲ 4 ದಿನದ ಹಿಂದೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ರಾಜ ಪಾಕಿಸ್ತಾನದ ಪ್ರವಾಸವನ್ನ ಕೈಗೊಂಡಿದ್ರು. ವರದಿಗಳ ಪ್ರಕಾರ ಆಸಿಮ್ ಮುನೀರ್ ತನ್ನ 3ನೇ ಮಗಳ ಮದುವೆಯನ್ನ ಮಾಡ್ದ. ಆ ಮದುವೆಯಲ್ಲಿ UAEಯ ರಾಜ ಕೂಡ ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತೆ. UAE ಕಿಂಗ್ ಪಾಕಿಸ್ತಾನಕ್ಕೆ ಬಂದಿರೋದು ಖಾಸಗಿ ಪ್ರವಾಸ ಆಗಿರುವ ಕಾರಣದಿಂದಾಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಲ್ಲ. ಆದರೆ UAE ಕಿಂಗ್ ಪಾಕಿಸ್ತಾನಕ್ಕೆ ಎಂಟ್ರಿ ಆಗ್ತಿದ್ದ ಹಾಗೆ ಅವರನ್ನು ಸ್ವಾಗತಿಸೋದಕ್ಕೆ ಆಸಿಮ್ ಮುನೀರ್ ಹೋಗಿದ್ದ, ಪಾಕಿಸ್ತಾನದ ಪ್ರಧಾನಿ ಹೋಗಿದ್ರು, ವಿದೇಶಾಂಗ ಸಚಿವರು ಹೋಗಿದ್ರು. ಎಲ್ಲರೂ ಕೂಡ ಏರ್ಪೋರ್ಟ್ನಲ್ಲಿ ಭರ್ಜರಿ ಸ್ವಾಗತವನ್ನು ಕೊಟ್ಟಿದ್ದಾರೆ. ಇದರ ನಡುವೆ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅನ್ನು ಪಾಕಿಸ್ತಾನದ ಬಗ್ಗೆ ಹೇಳ್ಬಿಡ್ತೀನಿ. ಈ ಪಾಕಿಸ್ತಾನದ ಆಸಿಮ್ ಮುನೀರ್ ತನ್ನ 3ನೇ ಮಗಳ ಮದುವೆ ಮಾಡಿದ್ನಲ್ಲ, ಅದೊಂಥರ ವಿಚಿತ್ರ ಕತೆ. ಈ ವಿಚಾರಕ್ಕೆ ಅದು ಸಂಬಂಧಪಟ್ಟಿಲ್ಲ, ಆದರೂ ಕೂಡ ನಿಮಗೆ ತಿಳಿಸೋದಕ್ಕೋಸ್ಕರವಾಗಿ ಇದರ ಮಧ್ಯೆನೇ ಹೇಳಿಬಿಡ್ತೀನಿ. ಅದೇನು ಕೇಳಿದ್ರೆ, ಆಸಿಮ್ ಮುನೀರ್ನ 3ನೇ ಮಗಳನ್ನು ತನ್ನ ತಮ್ಮನ ಪುತ್ರನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಸ್ವಂತ ತಮ್ಮನ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿರುವಂತಹದ್ದು. ಅಂದ್ರೆ ಅಣ್ಣ ತಂಗಿಯ ಮದುವೆ ನಡೆದು ಹೋಗಿದೆ. ಈ ಮದುವೆ ಕಾರ್ಯಕ್ರಮದಲ್ಲಿ UAE ಕಿಂಗ್ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಪಾಕಿಸ್ತಾನ ಮತ್ತು UAEಯ ನಡುವೆ ಅಷ್ಟು ಗಾಢವಾದಂತಹ ಸಂಬಂಧ ಇದೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಸೌದಿ ಅರೇಬಿಯಾ, ಇನ್ನೊಂದು ಕಡೆ UAE ನಡುವೆ ಯುದ್ಧ ಶುರುವಾಗಿದ್ದೆ ಆದರೆ ಪಾಕಿಸ್ತಾನ ಯಾವ ರೂಪದಲ್ಲಿ ಸೌದಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಅಂತ ನೀವೇ ಯೋಚನೆ ಮಾಡಿ. ಒಟ್ಟಿನಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಸೌದಿ ಅರೇಬಿಯಾದ ನಡುವೆ ಉಂಟಾಗಿರುವಂತಹ ಈ ತಿಕ್ಕಾಟ ಇದೆಯಲ್ಲ, ಇದು ಇಲ್ಲಿಗೆ ಎಂಡ್ ಆಗೋದಿಲ್ಲ. 2026ರಲ್ಲಿ ಈ ಬಗ್ಗೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.